ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಈ ಎಪಿಸೋಡ್ ರಿವ್ಯೂಗೋಸ್ಕರ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ಏಕೆಂದರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಮ್ಮ ಭವ್ಯ ಅವರು ನಿಜವಾಗ್ಲೂ ಮೋಸ ಮಾಡಿದಾರಾ, ತ್ರಿವಿಕ್ರಮ್ ಅವ್ರ ಹತ್ರ ಸುಳ್ಳು ಹೇಳಿದ್ರಾ ಅನ್ನೋ ಎಷ್ಟೋ ಹಲವಾರು ಪ್ರಶ್ನೆಗಳು ಈ ಸಲ ಈ ಒಂದು ಎಪಿಸೋಡ್ ರಿವ್ಯೂಲಿ ನಾನು ನಿಜವಾಗ್ಲೂ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ ಒಂದು ಪಿಸು ಧ್ವನಿಯಲ್ಲಿ ರಜತ್ ಅವರಿಗೆ ನಮ್ಮ ಭವ್ಯ ಗೌಡ ಅವರು ಏನು ಅಂದರು ಅಂತ ನಾನೇ ಅಲ್ಲ, ನೀವು ಬೇಕಾದರೆ 0.5x ಅಂದರೆ 0.5x ಇಟ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ನಿಜ ಏನು ಅಂತ. ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತು ರಜತ್ ಅವರು ಅಲ್ಲಿ ನಮ್ಮ ಭವ್ಯ ಬಿಡು ಅಂತ ಸುಮ್ಮನೆ ಆದಿದ್ದ ರಜತ್ತು ಇವತ್ತು ಬಂದ್ಬಿಟ್ಟು ಅದನ್ನು ಮತ್ತೆ ಡಿಸ್ಕಸ್ ಮಾಡೋ ಅಂಥ ಒಂದು ಅವಶ್ಯಕತೆ ಇರಲಿಲ್ಲ. ನಿಜವಾಗ್ಲೂ ಅವ್ರು ನಮ್ಮ ಭವ್ಯನೇ ಬಿಡು ಅಂತ ಅಂದ್ಕೊಂಡಿದ್ದಿದ್ರೆ. ಮೋಕ್ಷಿತ್ ಅವರು ಕೂಡ ಅಷ್ಟೇ, ಅಲ್ಲಿ ಯಾವ ಉದ್ದೇಶ ಇಟ್ಕೊಂಡು ಟಾಸ್ಕ್ ಎಲ್ಲ ಅದಾದಮೇಲೆ ಮಾತಾಡಿದ್ರು ಮೋಕ್ಷಿತ್ ಅವರು, ಪ್ರತಿಯೊಂದೂ ಈ ಒಂದು ವಿಡಿಯೋಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣ ಆಗ ಜಸ್ಟು ನಮ್ಮ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿರುತ್ತೆ. ನಮ್ಮ ಧನ್ರಾಜ್ ಅವರು ಮತ್ತು ಹನುಮಂತು ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ನೋಡು ಇವರು ರಜತ್ ಅವ್ರು ಹೆಂಗೆ ಎಸ್ಕೇಪ್ ಆಗಿಬಿಟ್ರು ನೋಡು, ನಾಮಿನೇಷನೇ ಆಗಲಿಲ್ಲ ಈ ಸಲ ಅಂತ ಹೇಳ್ತಿರ್ತಾರೆ. ರಜತ್ ಅವ್ರು ಬಿಟ್ಟು ನೋಡು ನನ್ನ ಟ್ರಿಕ್ ಹೆಂಗೆ, ನಾನು ಲಾಸ್ಟಲ್ಲಿ ಬಂದಲ್ಲ ಅದಕ್ಕೆ ನಾನು ನಾಮಿನೇಟ್ ಆಗಲಿಲ್ಲ, ನಾನು ಏನಾದರೂ ಫಸ್ಟಲ್ಲಿ ನಾಮಿನೇಟ್ ಮಾಡೋಕ್ಕೆ ಹೋಗಿದ್ದೆ ಅನ್ಕೋ, ನಾನು ನಾಮಿನೇಟ್ ಆಗ್ತಿದ್ದೆ ಅಂತ ಮಾತಾಡ್ತಿರ್ತಾರೆ. ಈ ಕಡೆ ಮೋಕ್ಷಿತ್ ಅವರು ಗೌತಮಿ ಅವ್ರ ನಾಮಿನೇಷನ್ನ ಹೇಳ್ತಾ ಇರ್ತಾರೆ. ನನಗೆ ಅರ್ಥ ಆಯ್ತಾ ಅಂತ ನಾನು ಎಲ್ಲರನ್ನೂ ಕೇಳ್ತಾ ಇದ್ದೆ, ಆದರೆ ಫಸ್ಟ್ ಟೈಮ್ ನನಗೆ ಅರ್ಥ ಆಗಲಿಲ್ಲ. ಫ್ರೆಂಡು ಅಂತ ಹೋಗಿ ಮಾತಾಡಿದ್ದೆ ತಪ್ಪಾಗೋಯ್ತಾ ಗೌತಮಿಯವ್ರ ಹತ್ರ, ಅದೇ ರೀಸನ್ ತಂದು ನಾಮಿನೇಷನ್ಗೆ ಕೊಡ್ತಾರಲ್ಲ ಬಿಗ್ ಬಾಸ್ ಅಂತ ಕೇಳ್ತಿರ್ತಾರೆ. ಬಟ್ ಅಲ್ಲಿ ಪರ್ಸ್ನಲಾಗೆ ಗೌತಮಿ ಮತ್ತು ಮೋಕ್ಷಿತ್ ಅವರು ಏನು ಮಾತಾಡಿದಾರೋ ಅದನ್ನು ಗೌತಮಿಯವ್ರು ಬಂದು ಇಲ್ಲಿ ರೀಸನ್ ಕೊಟ್ಟಂಗೆ ಅನ್ನಿಸ್ಲಿಲ್ಲ. ಗೌತಮಿಯವರು ಮೋಕ್ಷಿತನ ನಾಮಿನೇಟ್ ಮಾಡ್ತಾ ಅವರು ಕೊಟ್ಟಂಥ ರೀಸನ್ ಬಂದ್ಬಿಟ್ಟು, ಅಲ್ಲಿ ಪ್ರತಿಯೊಂದನ್ನು ಕ್ವಶನ್ ಮಾಡೋ ಮೋಕ್ಷಿತ ಅವರು ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡಬಾರ್ದು ಅನ್ನೋದನ್ನ ಯಾಕೆ ಕ್ವಶನ್ ಮಾಡಲಿಲ್ಲ ಅನ್ನೋದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಇನ್ನು ಫ್ರೆಂಡ್ಶಿಪ್ ಅನ್ನೋದನ್ನ ಗೇಮಲ್ಲಿ ತರಬಾರ್ದು ಅನ್ನೋ ಒಂದೇ ಒಂದು ಅನ್ನೋ ಮೋಕ್ಷಿತಾನೆ ಆವತ್ತು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ನನ್ನ ಹೆಸರು ತೊಗೊಂಡು ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಇಡ್ತಾರೆ ಅನ್ನೋ 2 ಪಾಯಿಂಟ್ನ ತೊಗೊಬಂದು ನಾಮಿನೇಟ್ ಮಾಡಿದರೆ ಹೊರತು ಇನ್ನು ಯಾವುದೋ ಪಾಯಿಂಟ್ನು ಗೌತಮಿ ಅವರು ತಂದಿರಲಿಲ್ವಲ್ಲ ಅಂತಲೇ ಅನ್ನಿಸ್ತು. ನಮಗೇನಾದರೂ ಟೆಲಿಕಾಸ್ಟ್ ಮಾಡಿಲ್ವಾ ಗೊತ್ತಿಲ್ಲ, ಯಾಕಂದರೆ ಈ ಸಲ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದನ್ನ ತುಂಬ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಇಟ್ಕೊಂಡಿದ್ರು. ಅದಾದ ನಂತರ ನಮ್ಮ ಮಂಜಣ್ಣ ಅವರು ಅದೇ ಕಾಣಿಸ್ಕೋಬೇಕು ಅಂತ ಹೇಳ್ತಿರ್ತಾರಲ್ಲ, ಇನ್ನು ಎಲ್ಲಿ ಕಾಣಿಸ್ಕೋಬೇಕು, ಸರಿ ಬಿಡ್ರಿ ಇನ್ನು ಎಲ್ಲರ ಹತ್ರನೂ ಹೋಗ್ಬಿಟ್ಟು ಯಾವ ಮೂಲೆಯಲ್ಲಿದ್ದರೂ ಕೂಡ ಇನ್ನು ಎಲ್ಲರಿಗೂ ಕಾಣಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಮೋಕ್ಷಿತ್ ಅವ್ರು ನಾಮಿನೇಷನ್ ಮಾಡಿರ್ತಾರಲ್ಲ ಅದ್ರಿಗೆ ಕಾಲೆಳಿತಾ ಇರ್ತಾರೆ. ಇನ್ನೊಂದು ಕಡೆ ನಮ್ಮ ಧನ್ರಾಜು, ಐಶು, ನಮ್ಮ ಚೈತ್ರ ಅಕ್ಕ, ಹನುಮಂತ್ ಅವರ ಕಾಮಿಡಿ. ಎದ್ದು ನೋಡ್ತೀನಿ ಬೆಳಕರಿಯೋಷ್ಟೊತ್ತಿಗೆ ಐಶ್ವರ್ಯಕ್ಕ ನನ್ನ ಪಕ್ಕದಲ್ಲಿ ಮಲ್ಕೊಂಡವಳೆ ಅನ್ನೋದನ್ನ ಸಿಕ್ಕಾಪಟ್ಟೆ ಕಾಮಿಡಿಯಾಗೆ ವೆರೈಟಿಯಾಗಿ ಕಾಮಿಡಿ ಮಾಡಾಕಿದ್ರು ಐಶು ಮೇಲೆ. ಮತ್ತು ಐಶು ನಾಯಿ ಸಿಂಬು ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡಿದರು. ಸ್ನಾನ ಮಾಡ್ಸೋಕ್ಕೆ 1000 ರೂಪಾಯಿ ಕೊಡ್ತಾರಂತೆ, ಏನಂತಾರೆ ಹನುಮಂತನ ಅವರು ಸ್ನೇಹಿತನ ದೋಸ್ತ. ಹಂಗಾದ್ರೆ ನೋಡು ನಾವು 3 ಲಕ್ಷ ದುಡಿಬೋದು ತಿಂಗಳಿಗೆ. ಮನೆ ಏನದು ಹೆಣ್ಣು ನೋಡೋಕೆ ಹೋದ್ರೆ ಏನು ಮಾಡಿದ್ವಿ ಅಂದರೆ ನಾಯಿ ಸ್ನಾನ ಮಾಡ್ಸೋ ಕೆಲಸ ಅಂತಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿಕೊಂಡ್ರು. ಹಂಗಾದ್ರೆ ಬೇರೆ ನಾಯಿಗಳು ಹೋಗಿದ್ರೆ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಕರೆಯುತ್ತಾ ನಿಮ್ಮ ನಾಯಿ, ಅಷ್ಟು ಮೆಚ್ಚುರ ನಿಮ್ಮ ನಾಯಿ ಅಂತ ಎಲ್ಲನೂ ಸಿಕ್ಕಾಪಟ್ಟೆ ಮಾತು ನಡೆಯುತ್ತೆ. ಇದು ಕಾಮಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬೆಳ್ಕರಿಯುತ್ತೆ ನಮ್ಮ ಮಂಜಣ್ಣದು ಅಗೇನ್ ಎಲ್ಲರ ಹತ್ರನೂ ಹೋಗಿ ಕಾಣಿಸ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಮಸ್ತೆ ಮಾಡೋದು, ಅದು ಇದು ಅವ್ರ ಕಾಲು ಎಳೆ ಹಂಗೆ ನೋಡ್ತಾ ಇರ್ತಾರೆ. ಮತ್ತು ಗೌತಮಿಯವ್ರ ಹತ್ರನೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಏನು ಗೆಳತಿ, ಅವ್ರು ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಒಂದು ರೀಸನ್ ಕೊಟ್ಟು ನಾಮಿನೇಷನ್ ಮಾಡ್ತಾರಲ್ಲ ಗೆಳತಿ, ನಾನು ಕಾಣಿಸ್ಕೊಂಡಿಲ್ವಾ ಅಂದರೆ ಅಲ್ಲಿ ಗೌತಮಿಯವರು ಆ್ಯಸ್ ಎ ಗುಡ್ ಫ್ರೆಂಡ್ ಆಗಿ ತುಂಬ ಗುಡ್ ಸಜೆಷನ್ ಕೊಟ್ಟರು ಮಂಜಣ್ಣಗೆ. ನೋಡಿ ಮಂಜಣ್ಣ, ನಮ್ಮ ಎಂಟೈರ್ ಟೀಮ್ನ ಪರ್ಫಾರ್ಮೆನ್ಸ್ನೇ ಕಂಪೇರ್ ಮಾಡಿ ಹೇಳಿದ್ರು ಕೂಡ ನೀವು ಒಂದು ಕೈಯಲ್ಲಿ ಮೇಲೆ ಇದ್ರಿ, ಅದನ್ನು ನಾನು ಒಪ್ಕೋತೀನಿ. ಆದರೆ ಅದು ನಿಮ್ಮ ಕ್ಯಾಲಿಬರ್ ಅಲ್ಲ, ನಿಮ್ಮ ಕೆಪಾಸಿಟಿ ಅಲ್ಲ, ನಿಮ್ಮ ಫುಲ್ ಕೆಪಾಸಿಟಿ ಇರಲಿಲ್ಲ ಅಂತ ಅಲ್ಲಿ ಆನೆಸ್ಟಾಗಿ ಅಲ್ಲಿ ಗೌತಮಿಯವರು ಒಪ್ಕೊಂಡಿದ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದ ನಂತರ ನಮ್ಮ ಮಂಜಣ್ಣವರು ಹಾಂ ಸರಿ ಬಿಡು ಗೆಳತಿ, ನಾನು ಹೋಗಿ ಏನೇನೈತೆ ಎಲ್ಲರಿಗೂ ಮುಖ ತೊಳ್ಕೊಂಡ್ಬಿಡ್ತೀನಿ ಏನಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ತಾರೆ. ನಂತರ ಬರುತ್ತೆ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕು. ಇಲ್ಲಿ ಬಿಗ್ ಬಾಸ್ ಅವರು ನಮ್ಮ ಭವ್ಯ ಅವ್ರ ಟೀಮ್ನೇ ಎಲ್ಲರನ್ನೂ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ಗೆ ತರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಂಗಿತ್ತು. ಯಾಕಂದರೆ ನನಗನ್ಸೋ ಪ್ರಕಾರ ಭವ್ಯ ಅವ್ರ ತಂಡದಿಂದನೇ ಸಿಕ್ಕಾಪಟ್ಟೆ ಒಂದು TRP ಕೂಡ ಬಂದಿದ್ದು ಅಂತ ಹೇಳ್ಬೋದು. ಮಂಜಣ್ಣವ್ರ ತಂಡದಿಂದನೂ ಬಂತು, ಎಂಟರ್ಟೈನ್ಮೆಂಟ್ ಮಾಡಿದ್ರು ಇಲ್ಲ ಅಂತ ಅನ್ನಲ್ಲ. ಬಟ್ ರಜತ್ ಆಗಿರ್ಬೋದು, ಈ ಕಡೆ ಧನ್ರಾಜ್ ಆಗಿರ್ಬೋದು, ಫ್ರಸ್ಟ್ರೇಷನ್ ಅಂದ್ಕೊಂಡು ಇವ್ರ ಕಡೆಯಿಂದ ಜಾಸ್ತಿ ಒಂದು ಕಾಂಟ್ರಿಬ್ಯೂಷನ್ ಅಂತೂ ಇದ್ದಿದ್ದು ನಿಜ. ಸೊ ಇವ್ರ ಟೀಮ್ನೇ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಮಾಡಬೇಕು ಅಂತ ಬಿಗ್ ಬಾಸ್ ಟೀಮೇ ತಯಾರಾಗಿತ್ತು ಅಂತ ಅನಿಸುತ್ತೆ.
ಅದೇ ಥರನೇ ಯಾವ ಟೀಮ್‌ಗೆ ಜಾಸ್ತಿ ಬಿ ಪಾಯಿಂಟ್ಸ್ ಬಂದಿರುತ್ತೋ ಅವ್ರ ತಂಡ ಈ ಸಲ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್‌ನ ಆಡ್ತಾರೆ ಅಂತ ಹೇಳ್ತಾರೆ. ಭವ್ಯ ಅವ್ರ ತಂಡ 29 ಪಾಯಿಂಟ್ ಸ್ಟಾರ್ಸ್ ಅಂದ್ರೆ 29 ಸ್ಟಾರ್ಸ್ ತಗೊಂಡಿರುತ್ತೆ. ಈ ಕಡೆ 22 ಸ್ಟಾರ್ಸ್ ತಗೊಂಡಿರ್ತಾರೆ ಚೈತ್ರ ಅವ್ರ ತಂಡ. ಧನ್‌ರಾಜ್ ಅವರು ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ನಾವು ಆಕ್ಚುಲಿ ಆನೆಸ್ಟ್ ಆಗಿ ಕೊಟ್ಟಿಲ್ಲ. ಅವ್ರು ನೋಡು ಎಷ್ಟು ಚೆನ್ನಾಗಿ ಎಷ್ಟೊಂದು ಎಫರ್ಟ್ ಹಾಕ್ಕೊಂಡು ಜೆನ್ಯೂನ್ ಆಗೇ ನಮ್ಗೆಲ್ಲರಿಗೂ ಸೇವೆ ಮಾಡಿದ್ರು. ನಾವು ಅವ್ರಿಗೆಲ್ಲ ಸೇವೆ ಮಾಡಬೇಕಾದ್ರೆ ಏನಾದರೂ ಫುಡ್ ಸಪ್ಲೈ ಮಾಡಬೇಕಾದ್ರೂ ಅವ್ರು ಏನಾದರೂ ಅದು ಮಾಡಿ ಇದು ಮಾಡಿ ಅಂತ ಅಂದಾಗೂನು ತುಂಬ ಬೈಕೊಂಡು ತುಂಬ ಪರ್ಸ್ನಲ್ ಆಗಿ ತಗೊಂಡ್ರಿ. ಬಟ್ ಆದರೆ ಅವರು ಎಷ್ಟು ಚೆನ್ನಾಗಿ ಮಾಡಿದ್ರು. ಸ್ಟಾರ್ಸ್ ಕೊಡಬೇಕಾದ್ರೂ ಕೂಡ ಅಷ್ಟೇ ನಾವು ಬೇಕು ಅಂತಾನೆ ಅವ್ರಿಗೆ ಸ್ಟಾರ್ಸ್ ಕೊಡಲಿಲ್ಲ. ಬಟ್ ಆದರೆ ಅವರು ಮನಸಾರೆ ಸ್ಟಾರ್ಸ್ ಕೊಟ್ಟಿದ್ದಾರೆ. ಇದು ಅನ್‌ಫೇರ್ ಡಿಸಿಷನು. ಇದು ಮೋಸ್ಟ್ಲಿ ಅನ್‌ಫೇರ್ ಡಿಸಿಷನ್ ಅನ್ಸುತ್ತೆ. ನನಗಿದು ಇಷ್ಟ ಆಗಲಿಲ್ಲ. ಈ ಥರ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ನಾವೆಲ್ಲ ಮಾತಾಡಿದ್ದು ಅಂತ ಫಸ್ಟ್ ಟೈಮ್ ಮಾತಾಡ್ತಾರೆ ಧನ್‌ರಾಜ್ ಅವರು. ಇಷ್ಟೊಂದು ನಿಯತ್ತ ಗುರು ಈ ಮನುಷ್ಯನಿಗೆ ಅಂತ ಅನ್ನಿಸ್ತು ನನಗೆ. ತುಂಬ ಒಳ್ಳೆಯವರು ಅನ್ನಿಸ್ತು ಧನ್‌ರಾಜ್ ಅವರು ಸೀರಿಯಸ್ಲಿ. ತುಂಬ ಜೆನ್ಯೂನ್ ಆಗೇ ಮಾತಾಡಿದ್ರು. ಹಾರ್ಟ್ ಔಟ್ ಮಾತಾಡಿದ್ರು. ನಂತರ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕು ಸ್ಟಾರ್ಟ್ ಆಗುತ್ತೆ. ಆ ಟಾಸ್ಕ್ ಏನಪ್ಪಾ ಅಂದರೆ ಒಂದು ಕಂಬಿಗಳಿಗೆ ಒಂದು ಬಾಲ್ನ ಗೊಂಚಲುಗಳನ್ನ ಕಟ್ಟಿರ್ತಾರೆ. ಅದ್ರ ಮೇಲೆ ನಂಬರ್ಗಳನ್ನ ಅಂಟಿಸಿರ್ತಾರೆ. ಬಿಗ್ ಬಾಸು ಯಾವ ನಂಬರ್ ಹೇಳ್ತಾರೋ ಆ ನಂಬರ್ ಹತ್ರ ಕಟ್ಟಿರೋ ಗೊಂಚಲನ್ನ ಕಿತ್ಕೊಂಡ್ಬಿಟ್ಟು ಅವ್ರಿಗೆ ಸಂಬಂಧಿಸಿದ ಮೇಜಿನ ಮೇಲೆ ಹೋಗಿ ಅವ್ರಿಗೆ ಸಂಬಂಧಿಸಿದ ಬುಟ್ಟಿಲಿ ಬೀಳುವಂಗೆ ಆ ಬಾಲ್ನ ಎಸಿಬೇಕಾಗಿರುತ್ತೆ. ಮತ್ತು ಯಾರು ಲಾಸ್ಟಲ್ಲಿ ಉಳ್ಕೊಳ್ತಾರೋ ಬಾಲ್ ಎಸೆದೆ ಅವರು ಪ್ರತಿಯೊಂದು ರೌಂಡಿಂದನೂ ಎಲಿಮಿನೇಟ್ ಆಗಿ ಹೋಗ್ತಾ ಬರ್ತಾರೆ. ಆದರೆ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಡೋ ಪ್ರಯತ್ನ ಕೂಡ ಬಿಗ್ ಬಾಸ್ ಅವರು ಮಾಡ್ತಾರೆ. ಅದೇನಪ್ಪ ಅಂದರೆ ಒಬ್ಬರ ಚೆಂಡು ಆಲ್ರೆಡಿ ಬಕೆಟಲ್ಲಿ ಬಿತ್ತು ಅಂದರೆ ಇನ್ನೊಬ್ಬರನ್ನ ಯಾರನ್ನಾದ್ರೂ ಅವ್ರು ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಅವ್ರ ಹತ್ರ ಇರೋ ಬಾಲ್ನ ಬೇರೆಯವ್ರಿಗೆ ಕೊಟ್ಟು ಬೇರೆಯವರ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್‌ನ ಕಂಟಿನ್ಯೂ ಮಾಡಿಸ್ಬೋದು ಅನ್ನೋದಿರುತ್ತೆ. ಮತ್ತು ಸೆಕೆಂಡ್ ರೌಂಡಲ್ಲಿ ಅವ್ರದೇ ಬುಟ್ಟಿಗಳಿಗೆ ಹಾಕ್ಕೊಂಡು ಅವ್ರ ಕ್ಯಾಪ್ಟನ್ಸಿ ಕಂಟೆಂಡರ್ಸಿಂದ ಮುಂದುವರಿಯೋದಲ್ಲ. ಬೇರೆ ಕಂಟೆಸ್ಟೆಂಟ್ಸ್ ಬುಟ್ಟಿಲಿ ಯಾರು ಅವ್ರು ಹೊರಗಡೆ ಇಡಬೇಕು ಅಂತ ಕಂಟೆಸ್ಟೆಂಟ್ ಅಂದ್ಕೊಳ್ತಾರೆ ಆ ಕಂಟೆಸ್ಟೆಂಟ್ ಬುಟ್ಟಿಲಿ ಹಾಕ್ಬಿಟ್ಟು ಆ ಕಂಟೆಸ್ಟೆಂಟ್‌ನ ಕೂಡ ಹೊರಗಡೆ ಇಡ್ಬೋದು ಅಂತ ಒಂದು ರೂಲ್ಸ್‌ನ ಬಿಗ್ ಬಾಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸರಿಯಾಗೇ ಹೋಗ್ತಾ ಇರುತ್ತೆ. ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿ ಆ ಗೊಂಚಲು ಕಿತ್ಕೊಳ್ತಿರ್ಬೇಕಾದ್ರೇನೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ಬಾಲು ಕೆಳಗಡೆ ಬಿತ್ತು ಅಂತ. ಇಲ್ಲಿರೋರು ಎಲ್ಲ ಕಂಟೆಸ್ಟೆಂಟ್ ಯಾರು ಆಡ್ತಾ ಇರ್ತಾರೆ ಅವರಿಗೂ ಕೂಡ ತುಂಬ ಜನಕ್ಕೆ ಅರಿವಾಗಿರುತ್ತೆ. ಇಲ್ಲಿ ನಮಗೆ ಕರೆಕ್ಟಾಗಿ ಅರಿವಾಗಿಲ್ಲ ಅಂದರೆ ತ್ರಿವಿಕ್ರಮು ಮತ್ತು ಧನ್‌ರಾಜ್‌ಗೆ ಇವರಿಬ್ಬರಿಗೂ ಏನೂ ಐಡಿಯಾ ಇರಲ್ಲ ಅಂತ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಯಾಕಂದರೆ ಅವರಿಬ್ಬರ ದೃಷ್ಟಿ ಕೂಡ ಗೊಂಚಲು ಹತ್ರನೇ ಇರುತ್ತೆ. ಮತ್ತು ಈ ಕಡೆ ತ್ರಿವಿಕ್ರಮು ಮತ್ತು ಭವ್ಯ ಅವ್ರು ಇರ್ತಾರೆ. ಆ ಕಡೆ ಮೋಕ್ಷಿತ್ ಅವ್ರು ಇರ್ತಾರೆ. ಮೋಕ್ಷಿತ್ ಅವ್ರಿಗೆ ಹೆಂಗೆ ಕಾಣಿಸ್ತು ಅಂತ ನೀವೆಲ್ಲ ಕೇಳ್ಬೋದು. ಅಲ್ಲಿ ಗೊಂಚಲು ಏನಿರುತ್ತೆ ಅದರಲ್ಲಿ ಒಂದು ಬಾಲ್ ಬಂದು ಮಾತ್ರ ಇವರು ಯಾರತ್ರ ರಜತ್ ಅವ್ರ ಕಡೆ ಬಿದ್ದಿರುತ್ತೆ. ಮತ್ತು ಗೊಂಚಲಲ್ಲಿ 4 ಬಾಲೇನೋ ನಮ್ಮ ತ್ರಿವಿಕ್ರಮ್ ಅವ್ರು ತೊಗೊಂಡಿರ್ತಾರೆ. ಇನ್ನು ಮಿಕ್ಕಿದ ಬಾಲ್ನ ಬಂದುಬಿಟ್ಟು ಇವ್ರು ತೊಗೊಂಡಿರ್ತಾರೆ. ಯಾರಪ್ಪಾ ಧನ್‌ರಾಜ್ ಅವ್ರು ತೊಗೊಂಡಿರ್ತಾರೆ. ಇನ್ನು ಒಂದು ಬಾಲ್ ಮಾತ್ರ ಆಚೆ ಬಿದ್ದಿರುತ್ತೆ. ಅದನ್ನ ಭವ್ಯ ಮತ್ತು ಮೋಕ್ಷಿತ ಇಬ್ಬರೂ ತೊಗೊಳಕ್ಕೆ ಹೋದಾಗ ಆಚೆ ಹೋಗ್ಬಿಡುತ್ತೆ. ಮಂಜಣ್ಣ ಏನು ಮಾಡ್ತಾರೆ ಅದನ್ನ ಮತ್ತೆ ಎಸಿತಾರೆ. ಮತ್ತೆ ಎಸ್ದಾಗ ಮೋಕ್ಷಿತ್ ಅವರು ಆ ಬಾಲ್ನ ತಗೊಳ್ತಾರೆ. ತಗೊಳ್ಬೇಕಾದ್ರೆ ಭವ್ಯ ಅವ್ರಿಗೆ ಇನ್ನೊಂದು ಬಾಲ್ ಹೆಂಗ್ ಬಂತು ಅಂತ ಚೈತ್ರ ಅವ್ರಿಗೂ ಡೌಟ್ ಆಗುತ್ತೆ. ಆ ಕಡೆ ಮಂಜಣ್ಣ ಅವ್ರಿಗೂ ಕೂಡ ಡೌಟ್ ಆಗುತ್ತೆ. ಇನ್ಫ್ಯಾಕ್ಟ್ ಅವ್ರು ಕ್ವಶನ್ ಕೂಡ ಮಾಡ್ತಾರೆ ಭವ್ಯನ. ಇಲ್ಲಿ ಇದ್ದಿದ್ದು ಒಂದೇ ಬಾಲೆ ನಾನು ಎಸಿಬೇಕಾದ್ರೆ ಆ ಬಾಲ್ ಹೆಂಗ್ ಬಂತು ನಿಂಗೆ ಹೇಳು ಹೇಳು ಅಂತ ಅಂದ್ರೆ ಅಲ್ಲಿ ಭವ್ಯ ಅವ್ರು ಎಷ್ಟು ಕ್ಲಿಯರಾಗಿ ಸುಳ್ಳು ಹೇಳ್ತಾರೆ ಅಂದ್ರೆ ತುಂಬ ಸುಳ್ಳು ಹೇಳ್ತಾರೆ. ಆ ಕಡೆ ರಜತ್ ಅವರು ಭವ್ಯ ಅವ್ರ ಬಾಲ್ನ ತಗೊಳ್ಬೇಕಾದ್ರೆ ಒಂದು ಜಾರಿ ಆ ಕಡೆ ಹೋದಾಗ ನಮ್ಮ ಇವ್ರೇನಿರ್ತಾರೆ ರಜತ್ ಅವರು ಹೋಗಿ ಬಾಲ್ನ ತೊಗೊಂಡು ಬರೋಕ್ಕೆ ಮುಂದಕ್ಕೆ ಹೋಗಿರ್ತಾರೆ. ಅಲ್ಲಿ ಬಾಲ್ ತೊಗೊಂಡು ಬರ್ತಿರ್ಬೇಕಾದ್ರೇನೆ ಭವ್ಯ ಅವರು ಮುಂಚೆ ಬಿದ್ದಿರುತ್ತಲ್ಲ ಬೇರೆ ಗೊಂಚಲಿಂದ ಆ ಗೊಂಚಲಿಂದ ಬಾಲ್ನ ಎತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ರಜತ್ ಅವ್ರು ಹೇಳ್ತಾರೆ ಆ ಬಾಲ್ನ ನೀವು ಮುಟ್ಬೇಡಿ ಅದು ಬಾಲ್ ಕನ್ಸಿಡರ್ ಆಗಲ್ಲ ಅಂತ ರಜತ್ ಅವ್ರು ಹೇಳಿದಾಗ ಭವ್ಯ ಅವರು ಪಿಸ್ಸು ಧ್ವನಿ ಆಯ್ತಾ. ಇವಾಗ ರಜತ್ ಅವ್ರು ಅಷ್ಟು ಜೋರಾಗಿ ಹೇಳ್ತಿರೋದು ನಮಗೆ ಕೇಳಿಸ್ತಾ ಇದೆ ಅಂದರೆ ನಿಜವಾಗ್ಲೂ ಸುಮ್ಮನೆ ಇರಿ ರಜತ್ ಅಂತಾನೆ ಹೇಳಿದ್ರೆ ಭವ್ಯ ಅವರು ಅಷ್ಟೇ ಜೋರಾಗಿ ಕೇಳಿಸ್ಬೇಕಲ್ವಾ ನಮಗೆ. ಆ ಧ್ವನಿ ಯಾಕೆ ನಮಗೆ ಕೇಳಿಸಿಲ್ಲ. 0.5x ಅಲ್ಲಿ ತುಂಬ ಕ್ಲೀನಾಗೆ ತುಂಬ ಸಲ ಪ್ಲೇ ಮಾಡಿ ನೋಡಿದಾಗ ನನಗೆ ಕ್ಲಾರಿಟಿ ಬಂದಿದ್ದು ಸುಮ್ಮನಿರು 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 ಇಷ್ಟೇ ಈ ಪಿಸ್ಸು ಧ್ವನಿಲೇನೆ ರಜತ್ಗೆ ಹೇಳ್ತಾರೆ. ರಜತ್ ಇದ್ಬಿಟ್ಟು ಹೌದಾ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಅದಕ್ಕೇನು ವಾದ ಮಾಡಲ್ಲ. ಈ ಕಡೆ ಚೈತ್ರ ಮತ್ತು ಇವರು ಮಂಜಣ್ಣ ಬಂದ್ಬಿಟ್ಟು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಬಾಲ್ ಎಲ್ಲಿಂದ ಬಂತು ಆನೆಸ್ಟ್ ಆಗಿರಿ ಮೋಸದಾಟ ಆಡಬೇಡಿ ಅಂತ ಮಂಜಣ್ಣ ಕೂಡ ಹೇಳ್ತಾರೆ. ಆಗ ನಮ್ಮ ಭವ್ಯ ಅವರು ಏನೇನದು ನಿಜದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾರೆ. ಅಂದರೆ ಸುಳ್ಳು ಹೇಳೋದಕ್ಕಿಂತನೂ ಸ್ಮಾರ್ಟಾಗಿ ಸುಳ್ಳು ಹೇಳಿದ್ರು ನಿಜಾನೇ. ಬಟ್ ಅದು ಮೋಸ ಅಂತ ಅಂತಾರಲ್ಲ ಹಂಗೆ. ದೇವ್ರಾಣೆ ಆ ಬಾಲ್ ಇಲ್ಲೇ ಇತ್ತು ದೇವ್ರಾಣೆ ಆ ಬಾಲ್ ಇಲ್ಲೇ ಇತ್ತು ಅಂತಾರೆ. ಬಟ್ ಅವರಿಗೂ ಗೊತ್ತು ಆ ಗೊಂಚಲಿಂದ ಬಿದ್ದಿರೋ ಬಾಲ್ ಅಲ್ಲ ಅಂತ. ಬರ್ತಾರೆ ಅವ್ರ ಅದೃಷ್ಟಕ್ಕೆ ಒಂದೇ ಶಾಟಲ್ಲಿ ಆ ಬಾಕ್ಸಿಗೆ ಬಿದ್ದೋಗ್ಬಿಡುತ್ತೆ.
ಪಾಸ್ ಆಗ್ತಾರೆ. ಅಲ್ಲಿ ನನಗನ್ಸಿದ್ದು ಮೋಕ್ಷಿತ್ ಅವರು ನೋಡಿದ್ದಾರೆ, ಇಲ್ಲಿ ರಜತ್ ಅವರು ನೋಡಿದ್ದಾರೆ. ಬಟ್ ಇವರಿಬ್ರು ಯಾಕೆ ಭವ್ಯ ಹೆಸರನ್ನ ಹೇಳಿಲ್ಲ ಅಂದರೆ, ಅರೆ ಬಿಡು ಇವಾಗ ನಾನು ತ್ರಿವಿಕ್ರಮು ಇವರೆಲ್ಲ ಇದ್ದೀವಿ ಅಂದರೆ ಡೆಫಿನೆಟ್ಲಿ ಇವಳು ಕ್ಯಾಪ್ಟನ್ ಆಗಲ್ಲ, ಹೆಂಗೋ ಒಂದು ಎತ್ಕೊಂಡು ಹೋಗ್ಬಿಡ್ಲಿ ಅಂತಾನೆ ಅಲ್ಲಿ ರಜತ್ ಅವರು ಸುಮ್ಮನೆ ಆಗಿರೋದು. ನಮ್ಮ ಭವ್ಯನೇ ಬಿಡು ಅಂತಂತೂ ರಜತ್ ಅವರು ಅಲ್ಲಿ ಸುಮ್ಮನೆ ಆಗಿಲ್ಲ ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಅವ್ರು ಹಂಗನ್ಕೊಂಡೇ ಸುಮ್ಮನೆ ಆಗಿದ್ರು ಅಂದರೆ ಮೋಕ್ಷಿತ್ ಅವರ ಪಾಯಿಂಟ್ನ ಎತ್ತಿದಾಗ ಡೆಫಿನೆಟ್ಲಿ ರಜತ್ ಅವರು ಈ ಥರ ಭವ್ಯಾಗೂ ಗೊತ್ತು ಆ ಪಾಯಿಂಟು ಅಂತ ಹೋಗ್ಬಿಟ್ಟು ತ್ರಿವಿಕ್ರಮ್ ಅವ್ರ ಹತ್ರ ಶೇರ್ ಮಾಡ್ತಾ ಇರಲಿಲ್ಲ ರಜತ್ ಅವರು. ಭವ್ಯ ಹೆಂಗಿದ್ರು ಆಗಲ್ಲ ಕ್ಯಾಪ್ಟನ್ನು ಅಂತಾನೆ ರಜತ್ ಅವರು ಸುಮ್ಮನೆ ಆಗಿರೋದು. ಈ ಕಡೆ ಮೋಕ್ಷಿತ ಕೂಡ ಅಷ್ಟೇನೆ. ಮೋಕ್ಷಿತನು ಯಾವಾಗ ರೇಸ್ ಮಾಡಿದ್ರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಎಲ್ಲ ಆಗಿ ಭವ್ಯ ಅವರು ಕ್ಯಾಪ್ಟನ್ ಆದಾಗ ಈ ಕಡೆ ಉರ್ಕೊಂಡು ಮೋಕ್ಷಿತ್ ಅವರು ಆ ಪಾಯಿಂಟ್ನ ರೇಸ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಆ ಗೊಂಚಲಿಂದ ಆ ಬಾಲ್ ಬಿದ್ದೇ ಇಲ್ಲ ಅಂತ. ಇನ್ ಕೇಸ್ ಭವ್ಯ ಕ್ಯಾಪ್ಟನ್ ಆಗಿರ್ಲಿಲ್ಲ, ತ್ರಿವಿಕ್ರಮು ಇಲ್ಲಾಂದ್ರೆ ಯಾರಾದ್ರೂ ಬೇರೆಯವ್ರ ಕ್ಯಾಪ್ಟನ್ ಆಗಿದ್ದಿದ್ರೆ ಇದೇ ಪಾಯಿಂಟ್ನ ಇವಾಗ ಹೆಂಗ್ ಮಾತಾಡ್ತಾ ಇದ್ದಾರೋ ಹಾಗೆ ರಜತ್ತು ಮತ್ತೆ ಮೋಕ್ಷಿತ್ ಅವರು ಮಾತಾಡ್ತಾ ಇದ್ರಾ ಅಂತ ನಾವು ಕ್ವಶನ್ ಮಾರ್ಕ್ ಮಾಡಬೇಕಾಗುತ್ತೆ. ಡೆಫಿನೆಟ್ಲಿ ಇವರಿಬ್ರು ಹಿಂಗೆ ಮಾತಾಡ್ತಾ ಇರಲಿಲ್ಲ. ಹೋಗ್ಲಿ ಬಿಡು ಅಂತಾನೆ ಬಿಟ್ಟಾಕಿರೋದು, ಹೆಂಗಿದ್ರು ಆಗ್ಲಿಲ್ವಲ್ಲ ಬಿಟ್ಟಾಕು ಅಂತಾನೆ ಬಿಟ್ಟಾಕಿರೋರು. ಬಟ್ ಈಗ ಭವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಉರ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋದು ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನಾನು ಆಕ್ಚುಲಿ ಇದನ್ನ ಬುಜ್ಜಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ಬುಜ್ಜಿ ಹೆಂಗಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಮುಖದ ಮೇಲೆನೆ ಕೊಡ್ತಾರೆ. ಅವ್ರು ಸ್ಟ್ರೇಟ್ ಫಾರ್ವರ್ಡ್ನೆಸ್ಸೇ ನನಗೆ ಆಕ್ಚುಲಿ ತುಂಬಾ ಇಷ್ಟ ಆಗೋದು. ಬಟ್ ಅಂಥವ್ರೆ ಬಂದ್ಬಿಟ್ಟು ಇವತ್ತು ಈ ಥರ ಮಾಡಿದ್ರ ಅಂದರೆ ರಜತ್ ಅವ್ರದ್ದು ಕೂಡ ತಪ್ಪಿದೆ. ಭವ್ಯ ಅವ್ರದ್ದು ಎಷ್ಟು ಇಲ್ಲಿ ತಪ್ಪಿದೆಯೋ ಅಷ್ಟೇ ತಪ್ಪು ರಜತ್ ಅವ್ರದ್ದು ಇದೆ, ಮೋಕ್ಷಿತ್ ಅವ್ರದ್ದು ಕೂಡ ಇದೆ. ಈ ಮೂರು ಜನದ್ದು ಕೂಡ ಈಕ್ವಲ್ ಅಂದರೆ ಈಕ್ವಲ್ ತಪ್ಪಿದೆ. ಆದರೆ ನನಗೆ ಭವ್ಯ ಅವರು ಮಂಜಣ್ಣನ ಹತ್ರ ಸುಳ್ಳು ಹೇಳಿದ್ದು ಬೇಜಾರಾಗಲಿಲ್ಲ ಆಯಿತಾ. ಬಟ್ ತ್ರಿವಿಕ್ರಮ್ ಅವ್ರ ಹತ್ರ ತ್ರಿವಿಕ್ರಮ್ ಹೋಗ್ಬಿಟ್ಟು ಭವ್ಯನ ಕೇಳಿದಾಗ ತ್ರಿವಿಕ್ರಮ್ಗೂ ಕೂಡ ಸುಳ್ಳು ಹೇಳಿದ್ರಲ್ವಾ, ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಮತ್ತು ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾರೆ, ಈ ಕ್ಯಾಪ್ಟನ್ಸಿ ನಿನಗೆ ಸಿಗಬಾರ್ದಾಗಿತ್ತು ಅಂದರೆ ಐ ಆಮ್ ರೆಡಿ ಟು ಕ್ವಿಟ್ ಮೈ ಕ್ಯಾಪ್ಟನ್ಸಿ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಓವರ್ ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಅನ್ನಿಸ್ತು. ಜಸ್ಟ್ ಬಿಕಾಸ್ ಅವ್ರ ಹತ್ರ ಮೈಕ್ ಇಲ್ಲ ಅಂದ ತಕ್ಷಣ ಒಂದು ಸ್ವಲ್ಪನೂ ಕ್ಯಾಪ್ಚರ್ ಆಗಲ್ವಾ. ಗೋಡೆಗೆ ಮೈಕ್ನ ಚಿಕ್ಕ ಚಿಕ್ಕ ಮೈಕ್ಸ್ನ ಸಿಕ್ಸಿರ್ತಾರಂತೆ ಆ್ಯಕ್ಚುಲಿ ಬಿಗ್ ಬಾಸ್ ಟೀಮ್ ಅವರು. ಸೊ ದಟ್ ಯಾರಾದರೂ ಪಿಸ್ಸು ಧ್ವನಿಲಿ ಮಾತಾಡಿದ್ರೆ ಅದು ಕೂಡ ಒಂದು ಸ್ವಲ್ಪ ಆದರೂ ಕ್ಯಾಪ್ಚರ್ ಆಗಬೇಕು. ಜೋರಾಗಿ ಕ್ಯಾಪ್ಚರ್ ಆಗಲಿಲ್ಲ ಅಂದ್ರೂ ಅರ್ಥ ಆಗಷ್ಟಾದರೂ ಅರ್ಥ ಆಗಷ್ಟಾದ್ರೂ ಆ ವಾಯ್ಸ್ನ ಕೇಳಿಸ್ಬೇಕು ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಮೈಕ್ಸ್ನ ಫಿಕ್ಸ್ ಮಾಡಿರ್ತಾರಂತೆ. ನನಗಂತೂ 0.5x ಸ್ಪೀಡಲ್ಲಿ ಇಟ್ಕೊಂಡು ಕೇಳಿದಾಗ ಕ್ಲಿಯರಾಗಿ ಕೇಳಿಸ್ತು ಭವ್ಯ ಅವರು ಸುಮ್ಮನಿರು ಸುಮ್ಮನಿರು ಅಂತ ರಜತ್ಗೆ ಹೇಳಿದ್ದು. ಅದಂತೂ ನನಗೆ ನೀವು ಬೇಕಾದರೆ ಪ್ಲೇ ಮಾಡಿ ನೋಡಿಬಿಡಿ, ನಿಮಗೆ ಗೊತ್ತಾಗುತ್ತೆ ಆ ಥರ ಭವ್ಯರು ಸುಮ್ಮನಿರು ಸುಮ್ಮನಿರು ಅಂತ ಹೇಳಿದ್ದಾರೆ ಅಂತ. ಇದನ್ನು ಮೋಕ್ಷಿತ ಅವರು ಅದನ್ನೆಲ್ಲ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಎಲ್ಲ ಆದಮೇಲೆ ಹೋಗಿ ಮಂಜಣ್ಣನ ಹತ್ರ ಡಿಸ್ಕಸ್ ಮಾಡಿದ್ದೆ. ನನಗೆ ಇಷ್ಟ ಆಗಲಿಲ್ಲ. ನನಗೆ ಆ ಗೊಂಚಲಿಂದ ಬಿದ್ದಿದ್ದು ಯಾವ ಗೊಂಚಲಿಂದ ಬಿದ್ದಿದ್ದು ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಗೊಂಚಲಿಂದ ಬಿದ್ದಿದ್ದು ನಾನು ನೋಡಿದೆ, ಅದಕ್ಕೆ ನಾನು ಆ ಬಾಲ್ನ ಮುಟ್ಟಲಿಲ್ಲ. ಬೇರೆ ಗೊಂಚಲಿಂದ ಬಿದ್ದಿದ್ದು ಮುಟ್ಟೋಂಗಿಲ್ಲ ಅಂದಿದ್ದಕ್ಕೆ ನಾನು ಮುಟ್ಟಲಿಲ್ಲ ಅಂತ ಅಂತಾರೆ ಮೋಕ್ಷಿತ್ ಅವರು. ಹಂಗಾದ್ರೆ ಬೇರೆಯವ್ರನ್ನ ಯಾಕಮ್ಮ ಮುಟ್ಟಾಕ್ಬಿಟ್ಟೆ, ನೀನು ತಡಿಬೇಕು ತಾನೇ. ಅವ್ರನ್ನ ತಡಿಲಿಲ್ಲ ಅಂದರೆ ಹಂಗಾದ್ರೆ ಎಲ್ಲರೂ ಕಿತ್ಕೊಂಡು ಬಂದ್ಬಿಟ್ಟು ಬೇರೆ ಬೇರೆ ಗೊಂಚಲಿಂದ ಕಿತ್ಕೊಂಡು ಬಂದ್ಬಿಟ್ಟು ಬೇರೆ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅವ್ರು ಇದ್ರಲ್ಲಿ ಹಾಕೊಂಡ್ಬಿಡ್ತಾರೆ. ಅವಾಗ ನೀನು ಸುಮ್ಮನೆ ಇದ್ಕೊಂಡು ಸುಮ್ಮನೆ ಆಟ ಆಡ್ಬಿಟ್ಟು ಆಚೆ ಹೋಗ್ತೀಯಾ? ಇಲ್ಲ ತಾನೇ, ಡೆಫಿನೆಟ್ಲಿ ನೀವು ಕ್ವಶನ್ ಮಾಡ್ತೀಯಾ. ಸೊ ಮೋಕ್ಷಿತ್ ಅವರು ಇಲ್ಲಿ ಡೆಫಿನೆಟ್ಲಿ ಕ್ವಶನ್ ಮಾಡಬೇಕಾಗಿತ್ತು. ಅದನ್ನೇ ಮಂಜಣ್ಣವ್ರು ಹೇಳ್ತಾರೆ, ನೀನು ಹಂಗೆ ಅಲ್ಲೇ ಹೇಳಿದಿದ್ರೆ ನಾನು ಭವ್ಯ ಬಾಲ್ನ ತಪ್ಪಿಸ್ತಾ ಇದ್ದೆ, ಅವಳ ಕೈಯಿಂದ ತಗೊಳ್ತಾ ಇದ್ದೆ, ನೀನು ಸುಮ್ಮನೆ ಇದ್ದಿದ್ದಕ್ಕೆ ನೀನು ಫಸ್ಟ್ ರೌಂಡಲ್ಲೇ ಆಚೆ ಬಂದೆ ಅಂತ ಮಂಜಣ್ಣವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಇನ್ನು ತ್ರಿವಿಕ್ರಮ್ ಕೂಡ ಹೇಳ್ತಾರೆ, ನೀವು ಅಲ್ಲೇ ಹೇಳ್ಬೇಕಾಗಿತ್ತು ಮಂಜಣ್ಣನಿಗೆ ಆ ಗೊಂಚಲಿಂದ ಬಿದ್ದಿದ್ದಲ್ಲ ಮಂಜಣ್ಣ ಅಂತ. ಅವಾಗ ಭವ್ಯ ಅವ್ರಿಗೆ ಅವ್ರು ಆಡೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಕ್ಲಾರಿಟಿ ಕೊಡ್ತಾರೆ ಮೋಕ್ಷಿತ್ ಅವರಿಗೆ. ಬಟ್ ಮೋಕ್ಷಿತ್ ಅವ್ರು ಏನು ಅಂದ್ಕೊಂಡಿದ್ದಾರೆ, ಜಸ್ಟ್ ಉಸ್ತುವಾರಿ ಮಾತ್ರ ನೋಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇನ್ ಕೇಸ್ ಉಸ್ತುವಾರಿ ನೋಡಲಿಲ್ಲ ಅಂದ್ರೂ ಉಸ್ತುವಾರಿ ಗಮನಕ್ಕೆ ತರಬೇಕಾಗಿರೋದು ಆಟಗಾರರ ಕರ್ತವ್ಯ. ಅಲ್ಲಿ ಮೋಕ್ಷಿತ್ ಅವರು ಬೇಕಂತಾನೆ ಇವಳು ಬಿಡು ಭವ್ಯ ಗುಡು ತುಕಾಲಿ ಅವಳ ಎಲ್ಲೂ ಆಡಲ್ಲ, ಇವಾಗ ತ್ರಿವಿಕ್ರಮ್ ರಜತ್ ಅವರೆಲ್ಲ ಇದಾರಲ್ಲ ಅವ್ರು ಯಾರಾದ್ರೂ ಒಬ್ರು ಆಗ್ತಾರೆ ಕ್ಯಾಪ್ಟನ್ ಅಂತ ಅನ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಡೆಫಿನೆಟ್ಲಿ ಅದು ಯಾವುದಾದ್ರೂ ಒಂದು ರೀಸನ್ ಇದ್ದೇ ಇರುತ್ತೆ. ಅವ್ರು ಯಾಕೆ ಅಲ್ಲೇ ಪಾಯಿಂಟ್ ರೇಸ್ ಮಾಡಲಿಲ್ಲ ಅಂತ. ತುಂಬ ಕ್ಯಾಲ್ಕುಲೇಟಿವ್ ಆಗಂತೂ ಮೋಕ್ಷಿತ್ ಅವ್ರು ಇರ್ತಾರೆ. ನನಗನ್ಸಿದ್ದಂತೂ ಹಂಗೇನೆ ಕ್ಯಾಲ್ಕುಲೇಟಿವ್ ಆಗೇ ಇದ್ದಾರೆ ಅಂತ. ಅದಾದ ನಂತರ ನಮ್ಮ ಭವ್ಯವರು ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಡಬೇಕಾಗಿರುತ್ತೆ. ಯಾವ ನರಪಿಲ್ಲೆನೂ ಸುತ್ತಮುತ್ತ ಇರಲ್ಲ. ಏನು ಗುರು ಹಿಂಗೆ ಅಂತ ಅನ್ನಿಸ್ತು. ರಜತ್ತು ಮತ್ತು ತ್ರಿವಿಕ್ರಮ್ ಅವರೇ ಬರ್ತಾರೆ. ಅವರಿಬ್ಬರೇ ಬಂದ್ಬಿಟ್ಟು ಅಂದರೆ ನೀನು ಥರ್ಡ್ ಟೈಮ್ ಸತತವಾಗಿ ಕ್ಯಾಪ್ಟನ್ ಆಗಿದೆಯಾ, ನೀನು ಸ್ವಂತ ಆಟದಿಂದನೇ ಕ್ಯಾಪ್ಟನ್ ಆಗಿದೆಯಾ, ಯು ಆರ್ ಕೇಪಬಲ್ ಆಫ್ ಎವ್ರಿಥಿಂಗ್, ಚೆನ್ನಾಗಿ ರೂಲ್ಸ್ ಮಾಡ್ಕೊ ಅಂತ ಹೇಳ್ತಾರೆ. ಅದೇ ಸ್ಪೂನಲ್ಲಿ ನೀರು ತುಂಬಿಸ್ಬೇಕು ಅಂತಿದ್ರಲ್ಲ ಆ ಒಂದು ಉದ್ದೇಶನ ಇಟ್ಕೊಂಡು ಒಳಗಡೆ ಕಳಿಸ್ಕೊಡ್ತಾರೆ ರಜತ್ತು ಮತ್ತು ತ್ರಿವಿಕ್ರಮು. ಇಲ್ಲಿ ತ್ರಿವಿಕ್ರಮ್ ಅವರು ಭವ್ಯಗೆ ಎಷ್ಟು ಜೆನ್ಯೂನ್ ಆಗಿದ್ದಾರೆ ಫ್ರೆಂಡ್ಶಿಪ್ಪಲ್ಲಿ ಅಂತ ನನಗೆ ಗೊತ್ತಾಯಿತು ನಿನ್ನೆ ಒಂದು ಎಪಿಸೋಡಲ್ಲಿ. ಯಾಕಂದರೆ ಈ ಥರ ಮಂಜಣ್ಣ ಮತ್ತು ನಮ್ಮ ಮೋಕ್ಷಿತಾ ಅವರ ನಡುವೆ ಜಗಳ ನಡೀತಿರ್ಬೇಕಾದ್ರೆ ರಜತ್ ಅವರು ಹೇಳ್ತಾರೆ,
ಇಲ್ಲ ನಾನು ನೋಡಿದ್ದೀನಿ. ಆ ಗೊಂಚಲಿಂದ ಆ ಬಾಲ್ ಬಿದ್ದಿಲ್ಲ ಅಂತ ನಾನು ನೋಡಿದ್ದೀನಿ. ಜಸ್ಟ್ ಮೋಕ್ಷಿತನೇ ಅಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಆ್ಯಡ್ ಆನ್ ಆಗ್ತಾರೆ. ಅಲ್ಲಿ ಕಟ್ ಮಾಡಿದ್ರೆ ರಜತ್ ಅವ್ರು ಹೋಗ್ಬಿಟ್ಟು ತ್ರಿವಿಕ್ರಮ್ ಅವ್ರ ಹತ್ರ ಶೇರ್ ಮಾಡ್ತಿರ್ತಾರೆ. ಹೌದು ಮಚ್ಚ ಆ ಗೊಂಚಲಿಂದ ಬಾಲ್ ಬಿದ್ದಿಲ್ಲ. ಅದು ಭವ್ಯ ಕೂಡ ಗೊತ್ತು ಆ ಬಾಲು ಆ ಗೊಂಚಲಿಂದ ಬಿದ್ದಿಲ್ಲ ಅಂತ ಹೋಗ್ಬಿಟ್ಟು ತ್ರಿವಿಕ್ರಮ್ ಅವ್ರ ಹತ್ರ ಶೇರ್ ಮಾಡ್ತಾರೆ. ತ್ರಿವಿಕ್ರಮ್ ಇದ್ಬಿಟ್ಟು ಮತ್ತೆ ದೇವರಾಣೆ ಒಟ್ಟಿಗಿದ್ಲು ಅಂತ ಕೇಳ್ತಾರೆ. ಆಗ ರಜತ್ ಅವ್ರು ಹೇಳ್ತಾರೆ, ದೇವರಾಣೆ ಒಟ್ಟಿಗಿದ್ಲು ಅವಳು. ಆ ಬಾಲು ಯಾವ ಗೊಂಚಲಿಂದ ಬಿದ್ದಿದೆ ಅಂತ ನನಗೆ ಗೊತ್ತಿಲ್ಲ ಅಂತ. ಆ ಬಾಲ್ ಆ ಗೊಂಚಲಿಂದು ಅಲ್ಲ ಅಂತ ಅವಳು ಪ್ರಾಮಿಸ್ ಮಾಡ್ಲಿಲ್ಲ. ಆ ದೇವರಾಣೆ ಅಂತ ಹೇಳಿಲ್ಲ ಅಂತ ಬಂದ್ಬಿಟ್ಟು ತ್ರಿವಿಕ್ರಮ್‌ಗೆ ಹಾಕ್ಕೊಡೋ ಪ್ರಯತ್ನ ಮಾಡಿದ್ರೆ ರಜತ್ ಅವ್ರು ಅಂತ ಅನ್ನಿಸ್ತು. ನಮ್ ಭವ್ಯ ಅಂತ ಅನ್ಸಿದ್ರೆ ಯಾಕೆ ತ್ರಿವಿಕ್ರಮ್ ಅವ್ರ ಹತ್ರ ಹೋಗಿ ಶೇರ್ ಮಾಡ್ತಾರೆ? ಅದು ಇವಾಗ ಮೈಕ್ ಹಾಕ್ಕೊಂಡಿದ್ದಾರೆ ಆಯ್ತಾ? ಅವಾಗ ಮೈಕ್ ಇರ್ಲಿಲ್ಲ ಭವ್ಯ ಅವ್ರು ಹೇಳ್ದಾಗ. ಭವ್ಯ ಅಲ್ಲಿ ಮೈಕ್ ಇಲ್ಲ ಅಂತಾನೆ ರಜತ್ ಅವ್ರು ಸುಮ್ನೆ ಆದ್ರು ಅಲ್ವಾ? ಇವಾಗ ಮೈಕ್ ಹಾಕ್ಕೊಂಡಾಗ ತಪ್ಪು ಹೇಳಿದ್ರೆ ಫ್ರೆಂಡ್ ತಪ್ಪು ಎತ್ತಿ ಹಿಡ್ದಂಗ್ ಆಗಲ್ವಾ? ನಮ್ಮೊಳಗಡೆನೆ ಫ್ರೆಂಡ್‌ಶಿಪ್ ಇಲ್ಲ ಅಂದ್ರೆ ಹೆಂಗೆ ಗುರು ಅಂತ ನನಗಂತೂ ಅನ್ನಿಸ್ತು. ಅಲ್ಲಿ ಸ್ವಲ್ಪ ಬುಜ್ಜಿ ನನಗೆ ಇಷ್ಟ ಆಗ್ಲಿಲ್ಲ. ನಮ್ ಭವ್ಯ ಅಂತ ಬಿಡಬಾರ್ದಾಗಿತ್ತು. ಬಿಟ್ಟಾದ್ಮೇಲೆ ಆ ಒಂದು ಮಾತಿಗೆ ಸ್ಟಿಕ್ ಆನ್ ಆಗ್ಬೇಕಾಗಿತ್ತು. ಇಲ್ಲಿ ಮಾತಿಗೆ ತಪ್ಪಿದ್ರ ರಜತು ಅಂತಾನೆ ನನ್ಗನ್ಸಿದ್ದು. ಮತ್ತೆ ಭವ್ಯ ಅವ್ರು ಓವರ್ ಕಾನ್ಫಿಡೆನ್ಸು ಅಂತ ಕೂಡ ನನಗನ್ನಿಸ್ತು. ಯಾಕಂದ್ರೆ ಅಲ್ಲಿ ಮಂಜಣ್ಣ ಮತ್ತೆ ಮೋಕ್ಷಿತ ಅಷ್ಟು ಜಗಳ ಆಡ್ತಿರ್ಬೇಕಾದ್ರೆ ಮೋಕ್ಷಿತ್ ಅವರು ಬಂದು ಕೇಳ್ತಾರೆ. ಭವ್ಯ ಇವ್ರು ಕೇಳ್ದಾಗ ಈ ಬಾಲು ಇಲ್ಲೇ ಇತ್ತು ಅಲ್ವಾ ಅಂತ ಕೇಳ್ದಾಗ, ಅಲ್ಲೇ ಇತ್ತು ಅಂತ ತಾನೇ ನಾನು ಹೇಳಿದ್ದು ಅಂತ ಮೋಕ್ಷಿತ್ ಅವ್ರು ಅಂದಾಗ, ಹಾ ಅಷ್ಟೇ ಇದ್ದಿದ್ದು, ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟು ಕಾನ್ಫಿಡೆಂಟ್ ಆಗಿ ಕ್ಲಾರಿಟಿ ಕೊಡ್ತಾರೆ. ಅಷ್ಟೇ ಅಲ್ದೇನೆ ಬುಜ್ಜಿ ಅವರು ನಾನು ನೋಡಿದೆ, ಆ ಬಾಲ್ ಅಲ್ಲಿ ಬಿದ್ದಿತ್ತು, ಆ ಬಾಲ್ ಆ ಗುಂಚ್ಲಿಂದ ಬಿದ್ದಿದ್ದು ನಾನು ನೋಡಿದೆ ಅಂತ ಬುಜ್ಜಿ ಅವ್ರು ಹೇಳಿದಾಗ, ರಜತ್ ನೀವು ಅಲ್ಲೇ ಸ್ಟ್ಯಾಂಡ್ ತಗೋಬೇಕಾಗಿತ್ತು. ಅಲ್ಲಿ ಸ್ಟ್ಯಾಂಡ್ ತಗೊಳ್ದಿದ್ದು ಇಲ್ಲಿ ನೀವೇನಾದ್ರೂ ಸ್ಟ್ಯಾಂಡ್ ತಗೊಂಡ್ರೆ ನಾನು ಬೇರೆ ತರ ಕಾಣ್ತೀನಿ ಅಂತ ಅಂದ್ಬಿಟ್ಟು ಭವ್ಯಗೌಡ ಅವರು ಹೇಳ್ತಾರೆ. ಇಷ್ಟೊಂದು ಡಿಫ್ರೆಂಟ್ ಆಗಿ ವಾದ ಮಾಡ್ಕೊಂತ ಇದ್ರು ಕೂಡ ಭವ್ಯ ಅವರು ಅಲ್ಲಿ ರಜತ್ ಅವರು ಮತ್ತೊಮ್ಮೆ ತಪ್ಪು ಮಾಡ್ತಾರೆ. ನೀನೇ ಹೇಳಿದ್ದು ನನಗೆ ಸುಮ್ನೆ ಇರು ಅಂತ. ನಾನು ಹೇಳ್ದೆ ನಿನಗೆ ಬೇರೆ ಗೊಂಚಲಿಂದ ಬಿದ್ದಿದ್ದು ಅಂತ. ನಾನು ಅಲ್ಲೇ ಹೇಳ್ದೆ. ಬಟ್ ನೀನೇ ಸುಮ್ನೆ ಇರು ಅಂತ ನಿನ್ನನ್ನ ತಡ್ದೆ ಅಂತ ರಜತ್ ಅವರು ಅಲ್ಲೇ ಭವ್ಯ ಅವ್ರನ್ನ ಕಟ್ಟಾಕ್ಬೋದಾಗಿತ್ತು. ಮತ್ತೆ ಅಲ್ಲಿ ರಜತ್ ಅವರು ಸುಮ್ನೆ ಇರ್ತಾರೆ ಭವ್ಯರಿಗೆ ಸಪೋರ್ಟ್ ಮಾಡಂಗೆ. ನಂತರ ಬಂದ್ಬಿಟ್ಟು ತ್ರಿವಿಕ್ರಮ್‌ಗೆ ಹಾಕ್ಕೊಡ್ತಾರೆ. ನನಗದೆಲ್ಲೋ ಒಂದ್ ಸ್ವಲ್ಪ ಸರಿ ಬರ್ಲಿಲ್ಲ. ನಂತರ ಉತ್ತಮ ಮತ್ತೆ ಕಳಪೆ ಅದು ಬರುತ್ತೆ. ಅದಾದ ನಂತರ ಒಂದು ಏನದು ಉತ್ತಮಪ್ರದ ಇದಲ್ಲ, ಒಂದು ಗೋಲ್ಡ್ ಅಡ್ವರ್ಟೈಸ್‌ಮೆಂಟ್ ಏನಿರುತ್ತೆ, ಸಾಯಿ ಸುದರ್ಶನ್ನೋ ಏನೋ ಒಂದು ಯಾವುದೋ ಒಂದು ಗೋಲ್ಡ್ ಇದು ಬರುತ್ತೆ. ಆ ಒಂದು ಇದ್ರಲ್ಲಿ ನಮ್ಮ ಭವ್ಯ ಅವರು ತ್ರಿವಿಕ್ರಮ್‌ನ ರಿಕ್ವೆಸ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ ತ್ರಿವಿಕ್ರಮ್ ಅವರು. ಯಾಕಂದ್ರೆ ತ್ರಿವಿಕ್ರಮ್ ಅವರು ಒಂದು ಸ್ಟ್ರಾಟಜಿ ಮೇಲೆ ಕಾಮಿಡಿಯಾಗಿ ಹೋಗ್ಲಿ ಇದು ಅಂತ ಅಂದ್ಬಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ಲಿ ಬಂದ್ಬಿಟ್ಟು ಹುಡುಗಿರೆಲ್ಲ. ಅವ್ರಾಗ ಅವರೇ ಬಂದು ರಿಕ್ವೆಸ್ಟ್ ಮಾಡಿ ಸಕ್ಕತ್ತಾಗಿ ರಿಕ್ವೆಸ್ಟ್ ಈಸಿಯಾಗಿ ಒಪ್ಕೋಬೇಡಿ. ಜಾಸ್ತಿ ಕಾಡಿಸ್ಕೊಂಡು ಅದಾದ್ಮೇಲೆ ಒಪ್ಕೊಳ್ಳೋಣ ಅಂತ ಸುಮ್ಮನೆ ಕಾಮಿಡಿಯಾಗೆ ಹೋಗಿರ್ತಾರೆ. ಬಟ್ ಅಲ್ಲಿ ಭವ್ಯ ಅವರು ಅದನ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಳ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ಬನ್ನಿ ತ್ರಿವಿಕ್ರಮ್ ನಾವೀಗ ಅನೌನ್ಸ್ ಮಾಡಬೇಕು ಅಂತಾರೆ. ಈಗೋ ಇಂದೆಲ್ಲ ಕೇಳ್ಬೇಡ ಅಂತ ತಮಾಷೆಗೆ ಮಾತಾಡ್ತಾ ಇರ್ತಾರೆ ಇಲ್ಲಿ ತ್ರಿವಿಕ್ರಮ್. ಯಾವುದೇ ಒಂದು ಸೀರಿಯಸ್ ನೋಟ್ ಕನ್ವರ್ಸೇಷನ್ ಅಲ್ಲಿ ಅವರಿಬ್ಬರಲ್ಲಿ ನಡೆಯಲ್ಲ. ಬಟ್ ಅದನ್ನ ಒಂದು ಲೆವೆಲ್‌ಗೆ ಸೀರಿಯಸ್ನೆಸ್‌ಗೆ ಭವ್ಯ ಅವರು ತಗೊಂಡೋಗ್ತಾರೆ. ಅಲ್ಲಿ ಅವ್ರ ಮೂಡ್ ಕೆಟ್ಟೋಗ್ಬಿಟ್ಟಿರುತ್ತೆ. ಸುಳ್ಳು ಹೇಳಿದ್ನ, ತಪ್ಪು ಮಾಡಿದ್ನ ಅನ್ನೋದು ಭವ್ಯ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಆಯ್ತಾ. ಆದ್ರೆ ಅವ್ರು ಒಪ್ಕೊಳ್ತಾ ಇಲ್ಲ. ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರ ಹತ್ರನೂ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಗುರು. ಇಷ್ಟು ಕಾನ್ಫಿಡೆಂಟ್ ನನ್ಗಿರ್ಬೇಕು ಅಂತ ಅನ್ನಿಸ್ತು ಆಕ್ಚುಲಿ ಆ ಮೂಮೆಂಟ್ ಅಲ್ಲಿ. ತ್ರಿವಿಕ್ರಮ್ ಅವರು ಅಷ್ಟೊಂದು ಈಗೋ ಇದ್ರೆ ಹೋಗಿ ಮಂಜಣ್ಣನ ಕೇಳು ಅಂದ ತಕ್ಷಣ ಹೋಗ್ಬಿಟ್ಟು ಮಂಜಣ್ಣನ ಕೇಳೇ ಬಿಡೋದ. ಮಂಜಣ್ಣವ್ರಂತೂ ಉರ್ಸಾಕ್ಬಿಟ್ರು ಅಂತ ಅನ್ಬೋದು. ಮಂಜಣ್ಣವ್ರು ಉರ್ಸೋದ್ರಲ್ಲಿ ನಂಬರ್ ಒನ್ ಫೇಮಸ್ಸು. ಭವ್ಯ ಅವ್ರ ಜೊತೆ ಹೋಗ್ತಾರೆ. ಅಷ್ಟಲ್ಲದೆ ಗೌತಮಿ ಅವರು ಕೂಡ ಅವ್ರನ್ನ ಕರೆದಿಲ್ಲ ಅನ್ನೋ ಒಂದು ಈಗೋ ಕೂಡ ಮಂಜಣ್ಣಂಗೆ ಇತ್ತು ಅನ್ಸುತ್ತೆ. ಸೊ ಎಲ್ಲರೂ ಪೇರಪ್ ಆಗಿ ಇಬ್ಬಿಬ್ರು ಪೇರಪ್ ಆಗಿ ಆ ಒಂದು ಅಡ್ವರ್ಟೈಸ್ಮೆಂಟ್ನ ನಡೆಸ್ಕೊಡ್ಬೇಕು, ಆ ಒಂದು ಟಾಸ್ಕ್ನ ನಡೆಸ್ಕೊಡ್ಬೇಕು ಅಂದಾಗ ಗೌತಮಿ, ತ್ರಿವಿಕ್ರಮು, ಮಂಜಣ್ಣ ಮತ್ತೆ ಭವ್ಯ, ಹನುಮಂತು ಮತ್ತೆ ಐಶ್ವರ್ಯ ಸಖತ್ತಾಗಿ ಮಾಡಿದ್ರು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಧನರಾಜು, ಚೈತ್ರನ ರಶ್ಮಿಕಾ ಮಂದನಕ್ಕೆ ಹೋಲಿಕೆ ಮಾಡಿಬಿಟ್ರೆ ಸ್ಪೆಕ್ಸ್ ಹಾಕೊಂಡು, ಅದಂತೂ ನನಗಂತೂ ಶಾಕ್ ಆಯಿತು. ರಜತು ಮತ್ತು ನಮ್ಮ ಮೋಕ್ಷಿತ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದು ಹನುಮಂತು ಮತ್ತು ನಮ್ಮ ಆಯುಷು. 50,000 ಗೋಲ್ಡ್ ಪ್ರೈಸ್ ಗೆದ್ದರು. ಇದೆಲ್ಲ ಆದಮೇಲೆ ಹೋಗ್ಬಿಟ್ಟು ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಹತ್ರ ಹೋಗಿ ಕೇಳೋವಂಥ ಪ್ರಯತ್ನ ಪಡ್ತಾರೆ. ಈ ಥರ ಅಂದರೆ ಆ ಈಗೋ ಯಾಕೆ ಬಂದು ಮಾತಾಡಿಸ್ಲಿಲ್ಲ ಅಂತ ಸಮಾಧಾನ ಮಾಡೋಕ್ಕೆ ಹೋಗಿದ್ರು ಅಂತ ಅನ್ಸುತ್ತೆ ಫಸ್ಟ್ ಭವ್ಯ ಅವ್ರ ಹತ್ರ. ಅದನ್ನೆಲ್ಲ ಮಾತಾಡ್ತಾರೆ. ನಂತರ ನಾನೇನು ಅಂದ್ಕೊಳ್ಳಲ್ಲ, ನಿಜ ಹೇಳು, ಕರೆಕ್ಟಾಗಿ ಆನೆಸ್ಟ್ ಆಗಿರು ಅಂತಲೇ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ತ್ರಿವಿಕ್ರಮ್ ಭವ್ಯ ಅವರಿಗೆ. ಆದರೆ ಭವ್ಯ ಅವರು ಅಲ್ಲಿ ಆ ಮಾತು ಹೇಳಿದಾದ್ಮೇಲೂ ಕೂಡ ತ್ರಿವಿಕ್ರಮ್ಗೆ ನ್ಯಾಯಯುತ ಅಂದರೆ ಒಂದು ನಿಯತ್ತಾಗಿ ಆನ್ಸರ್ ಕೊಡ್ಲಿಲ್ವಲ್ಲ ಅಂತ ಅನ್ನಿಸ್ತು. ಅಲ್ಲಿ ತ್ರಿವಿಕ್ರಮ್ ಅವ್ರು ಏನೂ ಹೇಳಲ್ಲ. ರಜತ್ ಹಿಂಗೆ ಬಂದು ಹೇಳ್ದ ನನಗೆ, ಭವ್ಯ ಹಿಂಗೆ ಬಾಲ್ ಅವಳಿಗೂ ಗೊತ್ತು ಅದು ಬೇರೆ ಗೊಂಚಲಿಂದ ಬಿದ್ದಿರೋದು ಅಂತ. ನಾನು ಅವಳಿಗೆ ಹೇಳಿದಾಗ ಅವಳು ಸುಮ್ಮನೆ ಇರು ಅಂತ ಅಂದ್ಲು. ಅದಕ್ಕೆ ನಮ್ಮ ಭವ್ಯನೆಲ್ವ ಎತ್ಕೊಳ್ಳಿ ಬಿಡು ಅಂತ ನಾನು ಸುಮ್ಮನೆ ಅದೇ ಅಂತ ಅಂದ ರಜತ್ತು ಅಂದಾಗ, ಭವ್ಯ ಅವ್ರು ಇದ್ಬಿಟ್ಟು ನಾನು ಸುಮ್ಮನೆ ಇರು ಅಂತ ಅನ್ಲಿಲ್ಲ. ಸುಮ್ಮನೆ ಇರಿ ರಜತ್ ಅಂದೆ ಅಂತ
ಅಂದೆ ಅಂತಾರೆ. ಬಟ್ ನಿಜವಾಗ್ಲೂ ಅವರು ಸುಮ್ನೆ ಇರಿ ರಜತ್ ಅಂತ ಇದೇ ವಾಯ್ಸಲ್ಲಿ ಎಲ್ಲೂ ಹೇಳಿಲ್ಲ. ಸುಮ್ನಿರು ಅನ್ನೋದಕ್ಕೂನು, ಸುಮ್ನೆ ಇರಿ ರಜತ್ ಅನ್ನೋದಕ್ಕೂನು ಅಜಗಜಾಂತರ ಡಿಫರೆನ್ಸ್ ಇದೆ. ಬಟ್ ಅಲ್ಲಿ ಭವ್ಯ ಅವರು ನಿಜವಾಗ್ಲೂ ತ್ರಿವಿಕ್ರಮ್‌ಗೆ ಸುಳ್ಳು ಹೇಳಿದ್ರು. ಅದನ್ನ ತ್ರಿವಿಕ್ರಮು ಕೂಡ ನಂಬಿದ್ರು. ನಂಬಿಬಿಟ್ಟು ಮೋಕ್ಷಿತಾ ಅವ್ರಿಗಿನ್ನ ಬೈಕೊಂತಾರೆ, ರಜತ್ ಅವ್ರನ್ನ ಬೈಕೊಂತಾರೆ. ಅದನ್ನೇ ನಾನು ಹೇಳಿದ್ದು ಮೋಕ್ಷಿತಾ ಅವ್ರಿಗೂ ಕೂಡ. ಅಲ್ಲೇ ನಿನ್ನ ಸ್ಟಾಪ್ ಮಾಡ್ಬೋದಾಗಿತ್ತಲ್ವಾ ಮೋಕ್ಷಿತ್ ಅವರು. ಅಟ್ಲೀಸ್ಟ್ ಮಂಜಣ್ಣನ್ಗೆ ಹೇಳ್ಬೋದಾಗಿತ್ತಲ್ಲ ಗೊಂಚಲಿಂದ ಬಿದ್ದಿಲ್ಲ ಅಂತ. ಅದನ್ನೆಲ್ಲ ಬಿಟ್ಬಿಟ್ಟು ಅವರೇ ಫಸ್ಟ್ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಇಂದ ಆಚೆ ಹೋಗ್ಬಿಟ್ಟು ಇವಾಗ ಬಂದ್ಬಿಟ್ಟು ಆ ಗೊಂಚಲಿಂದ ಬಂದಿದೆ ಅಂತ ಅಂದ್ರೆ ಏನ್ ಪ್ರಯೋಜನ? ಅಲ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ನಿನಗೆ ಅಂತ ಅಲ್ಲ, ಬೇರೆಯವ್ರಿಗೂ ಸಿಗ್ಲಿಲ್ವಲ್ಲ. ಆ ಮಹಾ ಅಂದ್ರೆ ಏನಾಗ್ತಾ ಇತ್ತು? ಐದರ್ ನಿನ್ಗೆ ಕ್ಯಾಪ್ಟನ್ಸಿ ಸಿಗ್ತಾ ಇರ್ಲಿಲ್ಲ, ಇವಾಗ ಬಾಲ್ ನಿನ್ನ ಹತ್ರ ಹಾಕಕ್ಕೆ ಇವಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಾನು ಸಪೋರ್ಟ್ ಮಾಡ್ತಾ ಇರಲಿಲ್ವಾ ಹಾಕಕ್ಕೆ ಅಂತೆಲ್ಲ ಕೇಳಿದ್ರು. ಅಂದರೆ ಆ ಮನುಷ್ಯ ಎಷ್ಟು ಆನೆಸ್ಟ್ ಆಗಿದ್ದಾನೆ ಅನ್ನೋದು ನನಗಲ್ಲಿ ಗೊತ್ತಾಯಿತು. ಯಾಕಂದರೆ ಭವ್ಯನ ಎಲ್ಲರ ಮುಂದೆ ಕರೆದು ತ್ರಿವಿಕ್ರಮ್ಗೆ ಮಾತಾಡ್ಸೋಕ್ಕೆ ಜಸ್ಟ್ ಸೆಕೆಂಡ್ಸ್ ಆಯಿತಾ. ಅಲ್ಲಿ ಆಲ್ರೆಡಿ ನಮ್ಮ ರಜತ್ ಅವರು ಹೇಳಿದ್ದಾರೆ. ಮತ್ತು ಯೂಶ್ವಲಿ ರಜತ್ ಅವರು ಸುಳ್ಳು ಹೇಳಲ್ಲ. ಏನಾದರೂ ಮಾತಾಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಅವ್ರು ಏನು ಮಾತಾಡಿದ್ರು ಕೂಡ 100% ನಿಜಾನೇ ಇರುತ್ತೆ. ಸೊ ಅಂಥ ಬುಜ್ಜಿ ಅವ್ರು ಬಂದು ಹೇಳ್ದಾಗೂ ಕೂಡ ಅವ್ರ ಫ್ರೆಂಡ್ನ ಎಲ್ಲೋ ಅವ್ರನ್ನ ಕೆಳಗಡೆ ಹಾಕೋಕ್ಕೆ ನೋಡಲಿಲ್ಲ. ಇನ್ಫ್ಯಾಕ್ಟ್ ಭವ್ಯ ಅವ್ರು ಏನಾದರೂ ಹೇಳ್ತಿದ್ದಾರೆ ಅಂದರೆ ಅದನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೂ ಕೂಡ ಅದು ಸುಳ್ಳು ಇರ್ಬೋದಾ ಅಂತ ಕೂಡ ಯೋಚನೆ ಮಾಡಲಿಲ್ಲ ತ್ರಿವಿಕ್ರಮು. ಇವಾಗ ಬುಜ್ಜಿ ಹೇಳ್ದಾಗ ಹೆಂಗೆ ಬಂದು ಕನ್ಫರ್ಮ್ ಅಂದರೆ ಅವ್ರು ಅಲ್ಲಿ ಡೌಟ್ ಪಟ್ಟಿದ್ದಾರೆ ಬುಜ್ಜಿ ಹೇಳಿರೋದು ನಿಜಾನ ಸುಳ್ಳ ಅಂತ. 100% ರಜತ್ನ ನಂಬಿಲ್ಲ ಅವರು. ಅದಕ್ಕೋಸ್ಕರನೇ ಬಂದು ತನ್ನ ಫ್ರೆಂಡ್ ಆದ ಭವ್ಯ ಅವ್ರ ಹತ್ರ ಕ್ಲಾರಿಫಿಕೇಶನ್ ತಗೊಳ್ತಾ ಇದ್ದಾರೆ. ನಿಜವಾಗ್ಲೂ ಆ ಬಾಲು ನಿನಗೆ ಗೊತ್ತಿಲ್ವಾ ಅಂತ. ಭವ್ಯರು ಗೊತ್ತಿಲ್ಲ, ಆ ಬಾಲು ಆ ಗುಂಚಲಿಂದ ಬಿದ್ದಿರೋದು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಅಂದಾಗ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲೂ ಕೂಡ ನಮ್ಮ ಭವ್ಯ ಅವ್ರನ್ನ ಅವ್ರು ಎಲ್ಲೂ ಡೌಟ್ ಪಡಲಿಲ್ಲ. ನನಗೆ ಅದು ಒಂದು ಸ್ನೇಹ ಅನ್ನೋದು ಏನಿದೆ ಅದು ನನಗೆ ತ್ರಿವಿಕ್ರಮ್ ಅವರಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದ ನಂತರನೇ ಈ ಕನ್ವರ್ಸೇಷನ್ ಎಲ್ಲ ಆದಮೇಲೆ ಕಳಪೆ ಮತ್ತು ಉತ್ತಮ. ಉತ್ತಮ ನಮ್ಮ ಧನರಾಜ್ ಅವ್ರಿಗೆ ಸಿಗುತ್ತೆ. ಎಲ್ಲರೂ ಹೇಳೋದೇನೆಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಒಂದೇ ಸಲ ತೋರಿಸಿದ್ರಿ. ನೆಗೆಟಿವು ಅವ್ರು ಯಾವಾಗ ಒಂದು ಸದಸ್ಯರಾಗಿ ರೆಸ್ಟೋರೆಂಟಿಗೆ ಬಂದಿರ್ತಾರೆ ಕಾಟ ಕೊಡೋದ್ರಲ್ಲಿ ನೆಗೆಟಿವ್ ತೋರಿಸಿದ್ರು. ಪಾಸಿಟಿವ್ ಸರ್ವಿಸ್ ಕೊಡಬೇಕಾದ್ರೆ ಸಿಕ್ಕಾಪಟ್ಟೆ ತಾಳ್ಮೆಯಾಗೆ ತುಂಬ ಚೆನ್ನಾಗಿ ನಡ್ಕೊಂಡ್ರಿ ಅಂತ ಪ್ರತಿಯೊಬ್ಬರು ಕೂಡ ರೀಸನ್ ಕೊಟ್ಟು ಧನರಾಜ್ಗೆ ಬೆಸ್ಟ್ ಅಂತಾರೆ. ಮತ್ತು ಕಳಪೆ ಬಂದುಬಿಟ್ಟು ಹನುಮಂತುಗೆ ತುಂಬ ಕ್ವಾಟ್ಲೆ ಕೊಡ್ತಾ ಇದ್ರಿ, ತುಂಬ ಟೇಸ್ಟೇ ಮಾಡ್ತಾ ಇದ್ರಿ. ಅದನ್ನು ನೀವು ಫಸ್ಟ್ ಪಾರ್ಟ್ ಯಾವಾಗ ಸರ್ವಿಸ್ ಕೊಡ್ತಾ ಇದ್ರಿ ಆವಾಗ ಮಾಡಬೇಕಾಗಿತ್ತು. ಸಿಬ್ಬಂದಿಗಳಾಗಿ ಬಂದಾಗ ಮಾಡಿದ್ರಿಂದ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಹನುಮಂತುಗೆ ಕಳಪೆ ಕೊಡ್ತಾರೆ. ಸೊ ಹನುಮಂತು ಜೈಲಿಗೆ. ಇಬ್ಬರು ದೋಸ್ತರು, ಒಬ್ರು ಕಳಪೆ ಒಬ್ಬರು ಇದಕ್ಕೆ ಹೋಗ್ತಾರೆ. ಅಲ್ಲಿ ನಮ್ಮ ಇವರು ಧನರಾಜ್ ಅವರು ಮತ್ತೆ ಎಲ್ಲರಿಗೂ ಹೇಳ್ತಾರೆ, ಸಾರಿ ಕೇಳ್ತಾರೆ. ಸಾರಿ ಕೇಳಲ್ಲ ಅಂದರೆ ನೀವೆಲ್ಲರೂ ಬೆಸ್ಟಾಗಿ ಆಡಿದ್ದೀರಾ ಅಂತ ಹೇಳ್ತಾರೆ. ಅಲ್ಲೊಂದು ಸ್ವಲ್ಪ ಕುಗ್ಗಿದಂತೂ ನಿಜ. ಕಳಪೆ ಹನುಮಂತು ಕೊಡ್ತಾರೆ. ಅದನ್ನೂ ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳ್ತಾರೆ ನಮ್ಮ ಧನರಾಜ್ ಅವರು. ಎಲ್ಲರಿಗೂ ನಾನು ಎಲ್ಲರಿಗೂ ಇನ್ಫ್ಲೂಯೆನ್ಸ್ ಆಗಿಬಿಟ್ನಾ, ನನ್ನ ಫ್ರೆಂಡ್ನ ನನ್ನ ದೋಸ್ತನ ಬಿಟ್ಕೊಡಲ್ಲ ಅವನು ಗೇಮ್ಗೋಸ್ಕರ ಅಂತ ನಾನೆಲ್ಲಿ ಮಾತು ಕೇಳ್ಬಿಡ್ತೀನ ಅಂತ ನಾನು ಇವ್ರಿಗೆ ಕಳಪೆ ಕೊಟ್ಟನ ಅಂತ ಸಿಕ್ಕಾಪಟ್ಟೆ ಬೇಜಾರಂತೂ ಮಾಡ್ಕೊಳ್ತಾರೆ. ಅದೆಲ್ಲ ಆದಮೇಲೆ ಲಕ್ಸುರಿ ಬಜೆಟ್ ಟಾಸ್ಕು ಯಾರಿಗೂ ಸಿಗೋದೇ ಅಂದರೆ ಈ ಸಲ ಲಕ್ಸುರಿ ಬಜೆಟ್ ಸಿಗೋದೇ ಇಲ್ಲ. ಯಾಕಂದರೆ ಮೈಕ್ ಹಾಕಿರಲ್ಲ, ನಿದ್ದೆ ಮಾಡ್ತಿರೋ ಟೈಮಲ್ಲಿ ನಿದ್ದೆ ಮಾಡಿರ್ತಾರೆ. ಅದಾದ ನಂತರ ಏನದು ಸ್ಮೋಕಿಂಗ್ ರೂಮ್ಗೆ ಕ್ಲೋಸ್ ಆಗಿದ್ದಾಗ ಹೋಗಿರ್ತಾರಂತೆ. ಸೊ ಲಕ್ಸುರಿ ಬಜೆಟ್ನ ಕಟ್ ಮಾಡ್ತಾರೆ. ಅದನ್ನು ನಮ್ಮ ರಜತ್ತು ಮತ್ತು ಇವರು ಧನರಾಜ್ ಅವರು ಹನುಮಂತ ಅವ್ರ ಹತ್ರ ಹೋಗಿ ಇನ್ನೊಂದು ಥರನೇ ಹೇಳ್ತಾರೆ. ನಿನಗೆ ಜೈಲಿಗೆ ಹಾಕ್ಬಿಟ್ಟಿದ್ದೀವಲ್ಲ ಅದು ತಪ್ಪು ಅಂತ ಹೇಳ್ಬಿಟ್ಟು ನಮಗೆ ಲಕ್ಸುರಿ ಬಜೆಟ್ನ ತೆಗ್ದಿದ್ದಾರೆ ಅಂತ ಗೌತಮಿ ಅವರು ಎಲ್ಲ ಸರಿಯಾಗಿ ಕಾಗೆಚ್ತಾರೆ. ಬಟ್ ಮಂಜಣ್ಣ ಅವರು ಅದಾದಮೇಲೆ ಬಂದು ನಿಜ ಹೇಳ್ತಾರೆ. ಹನುಮಂತ ಅವರು ಸಾಂಗ್ ಆಡ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಂದರೆ ಬಡವ್ರ ಮಕ್ಕಳಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು, ಕಪ್ಪು ಹುಟ್ಟಬಾರ್ದು ಅಂತ ಹೇಳಿದಾಗ ಟಚ್ ಆಗೋಯ್ತು, ಹಾರ್ಟ್ ಟಚ್ ಆಗೋಯ್ತು ಆ ಸಾಂಗು. ತುಂಬ ಚೆನ್ನಾಗಿತ್ತು. ಅದಾದ ನಂತರ ನಮ್ಮ ಧನರಾಜ್ ಅವರ ಮಿಮಿಕ್ರಿ ಸಕ್ಕತ್ತಾಗಿತ್ತು. ಅಂದರೆ ಜೈಲಿಗೆ ಹೋಗಿರೋದು ಹನುಮಂತ ಅವರು ಕ್ಯಾಮ್ರಾಗೆ ಕಾಣಿಸ್ಕೋಬೇಕು ಅಂತ ಅನಿಸುತ್ತೆ. ನವಗ್ರಹಗಳು ತುಂಬ ಚೆನ್ನಾಗಿರೋದ್ರಿಂದ ನಾನು ನವಗ್ರಹ ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ನನಗೆ ಉತ್ತಮ ಬಂತು. ನವಗ್ರಹಗಳೆಲ್ಲ ಒಂದು ಸ್ವಲ್ಪ 9 ಗ್ರಹಗಳು ಸ್ವಲ್ಪ ಚೆನ್ನಾಗೆ ಇದು ಮಾಡಿಲ್ದಿರೋದ್ರಿಂದ ನಮ್ಮ ಸ್ನೇಹಿತಗೆ ಕಳಪೆ ಬಂತು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಮತ್ತು ಅದು ಯಾವುದೋ ಒಂದು ಜಾಗ ಇದೆ ಅಂತೆ, ಅದು ಸಿಕ್ಕಾಪಟ್ಟೆ ಅದೃಷ್ಟನಂತೆ. ಅಲ್ಲೋಗಿ ಕುತ್ಕೊಂಡು ಮಾತಾಡಬೇಕು, ಸುದೀಪ್ ಸರ್ ಕೈಲಿ ನಾನು ನೀನು ಇರಬೇಕು ಅಂತ ಅಂದ್ಕೊಳ್ಳೋಣ ದೋಸ್ತ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾರೆ. ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅಂತ ಅನಿಸುತ್ತೆ. ಮತ್ತು ಬೆಳಿಗ್ಗೆನೂ ಕೂಡ ಹೋಗಿ ಬಿಗ್ ಬಾಸ್ ನನ್ನ ಮನಸಾರೆ ಮಾತು ಹೇಳ್ತೀನಿ, ಈ ಥರ ನನಗೆ ಬೇಜಾರಾಗ್ತಾ ಇದೆ, ನನ್ನ ಗೆಳೆಯನಿಗೆ ಉತ್ತಮ ಕೊಟ್ಟಿದ್ದು, ನನ್ನ ದೋಸ್ತನ ನಾನು ಬಿಟ್ಕೊಟ್ಬಿಟ್ಟೆ, ನಾನು ಕಳಪೆ, ನನಗೆ ಡಿಸಿಷನ್ ಮೇಕಿಂಗ್ ಅನ್ನೋದೇ ಇಲ್ಲ ಅನ್ನಿಸ್ತಿದೆ ಬಿಗ್ ಬಾಸ್, ನನಗೇನು ಉತ್ತಮ ಕೊಟ್ಟಿರ್ತಾರೋ ನಾನು ಅದನ್ನು ವಾಪಸ್ ಕೊಟ್ಬಿಡ್ತೀನಿ ಬಿಗ್ ಬಾಸ್ ಅಂತ ಫುಲ್ ಫೀಲ್ ಆಗಿ ಮಾತಾಡ್ಕೊಳ್ತಾರೆ. ತುಂಬ ಜೆನ್ಯೂನ್ ವ್ಯಕ್ತಿ.
ಇದೆಲ್ಲ ಒಂಥರ ನಿನ್ನೆ ಎಪಿಸೋಡ್ ಮಾತ್ರ ಫುಲ್ ಮಸಾಲ, ಮಸಾಲ ಫುಲ್ ಕ್ಲಾರಿಟಿ ಆಗಿತ್ತು. ಫಸ್ಟು ನಾಮಿನೇಷನ್ ಬಗ್ಗೆ ಮಾತಾಡೋದು, ಅದಾದ ನಂತರ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕು, ಅದಾದ ನಂತರ ಮೋಸ ಆಗಿದ್ದಕ್ಕೆ ಜಗಳ, ಅದಾದ ನಂತರ ಒಂದು ಇದಾಗಿರ್ಬೋದು, ಒಡವೆದು ಟಾಸ್ಕ್ ಆಗಿರ್ಬೋದು, ಅದಾದ ನಂತರ ಉತ್ತಮ ಕಳಪೆ, ಅದಾದ ನಂತರ ಅದಕ್ಕೆ ಡಿಸ್ಕಷನು ತುಂಬ ಕ್ಲಿಯರಾಗಿ ನಮಗೆ ರಿವ್ಯೂ ಕೊಡೋರ್ಗೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಭವ್ಯ ಮತ್ತು ರಜತ್ತು ಮತ್ತು ನಮ್ಮ ಮೋಕ್ಷಿತಾ ಅವ್ರ ವಿಷಯದಲ್ಲಿ ಕೇಳಬೇಕಾದ್ರೆ ಡೆಫಿನೆಟ್ಲಿ ಮೋಕ್ಷಿತ್ ಅವ್ರಿಗೆ ಹೊಟ್ಟೆ ಉರಿದ ಟಾಸ್ಕ್ ಎಲ್ಲ ಗೆದ್ದಾದ್ಮೇಲೆ ಅದ್ರ ಬಗ್ಗೆ ಮಾತಾಡಿರೋದು. ರಜತ್ ಅವರು ನಿಜವಾಗ್ಲೂ ನಮ್ಮ ಭವ್ಯನೇ ಅನ್ಕೊಂಡಿದ್ದಿದ್ರೆ ಡೆಫಿನೆಟ್ಲಿ ಮತ್ತೆ ಹೋಗಿ ತ್ರಿವಿಕ್ರಮ್ ಅವ್ರ ಹತ್ರ ಡಿಸ್ಕಸ್ ಮಾಡಿರ್ತಿರ್ಲಿಲ್ಲ. ಭವ್ಯ ಅವರು ತ್ರಿವಿಕ್ರಮ್ ಅವರ ಒಂದು ನಂಬಿಕೆಗೆ ದ್ರೋಹ ಅಂತೂ ಮಾಡಿದ್ರು. ಅಟ್ಲೀಸ್ಟ್ ತ್ರಿವಿಕ್ರಮ್ ಅವ್ರ ಹತ್ರ ಆನೆಸ್ಟ್ ಆಗಿ ಇರ್ಬೋದಾಗಿತ್ತು ಅವರು ಅಂತ ಅನ್ನಿಸ್ತು. ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತು. ನೋಡಬೇಕು ನಾಳೆ ಇದು ಕಿಚನ ಪಂಚಾಯಿತಿಯಲ್ಲಿ ಎಲ್ಲಿಗೆ ಬೆಳಕು ಹರಿಯುತ್ತೆ ಅಂತ. ಇಷ್ಟ ಆಗಿತ್ತು ಈ ವಾರದ ಈ ದಿನದ ಒಂದು ಎಪಿಸೋಡ್ ರಿವ್ಯೂ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.